ಮೈಸೂರು ಜಿಲ್ಲೆಯ ಸರಗೂರು ತಾಲೂಕು ಕೇಂದ್ರವಾಗಿ ಮಾರ್ಪಟ್ಟು ಸುಮಾರು 7 ವರ್ಷಗಳೇ ಕಳೆದರೂ ಇನ್ನೂ ಹಲವು ಕಚೇರಿಗಳು ಹಳೆಯ ಎಚ್.ಡಿ. ಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿದ್ದು ಸಾರ್ವಜನಿಕರು ಎಚ್.ಡಿ. ಕೋಟೆಗೆ ಅಲೆಯುವಂತಹ ಸಂದರ್ಭ ಎದುರಾಗಿದೆ. ಇದರ ನಡುವೆ ಸರಗೂರು ತಾಲೂಕಿನ ಹೃದಯ ಭಾಗದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಇದ್ದು ಯಾವುದೇ ಪ್ರಯೋಜನವಿಲ್ಲದೆ ಪಾಳು ಬಿದ್ದು ದನಕರುಗಳು ಮೇಯಿಸುವ ಸ್ಥಳವಾಗಿದೆ. ಜತೆಗೆ ರೈತ ಸಂಪರ್ಕ ಕೇಂದ್ರವೂ ಸಹ ನಿರ್ವಹಣೆ ಇಲ್ಲದೆ ಗಿಡಗಂಟೆಗಳಿಂದ ಕೂಡಿದ್ದು ಇನ್ನಾದರೂ ಸಂಬಂಧಪಟ್ಟಂತಹ ತಾಲೂಕು ಅಧಿಕಾರಿಗಳು ಮಾನ್ಯ ಶಾಸಕರು ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಹಾಗೂ ಸರಗೂರು ತಾಲೂಕು ಅಭಿವೃದ್ಧಿ ಹಿತರಕ್ಷಣಾ ಸಮಿತಿ ಜಿಲ್ಲಾ ಸಂಚಾಲಕ ಕೃಷ್ಣ ಸರಗೂರು ಒತ್ತಾಯಿಸಿದ್ದಾರೆ. ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಸರಗೂರು ತಾಲೂಕು ಅಭಿವೃದ್ಧಿ ಸಮಿತಿಯ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ಪಟ್ಟಣದಲ್ಲಿರಂತ ಏನು ಆರೋಗ್ಯ ಕೇಂದ್ರಗಳು ಇವತ್ತು ಪಾಳು ಬಿದ್ದಾವೆ. ಅದನ್ನ ಯಾರೋ ನೋಡುವಂತ ಸ್ಥಿತಿ ಇಲ್ಲ. ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಯಾರು ವೈದ್ಯಾಧಿಕಾರಿಗಳು ಕೂಡ ಅಲ್ಲಿ ಆಲ್ಟ್ ಆಗಲ್ಲ. ಸೊ ಇಲ್ಲಿ ವ್ಯವಸ್ಥೆ ಆಗಿದೆ ಅಂತಂದ್ರೆ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಗಮನ ತಂದ್ರು ಕೂಡ ಅದ್ರ ಬಗ್ಗೆ ಚಕ್ರ ಎತ್ತೇ ಇಲ್ಲ. ಜೊತೆಗೆ ಅಲ್ಲಿ ನೋಡಿ ಆಫೀಸರ್ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡವೆ. ಜೊತೆಗೆ ಗ್ಲಾಸ್ ಹೊರವಾಗಿದೆ. ಆಮೇಲೆ ಪುಂಡ ಪೋಖರಿಗಳ ಕಾಣ ಆಗಿದೆ. ಸೊ ಇದನ್ನ ಎಲ್ಲರನ್ನ ಪ್ರಶ್ನೆ ಮಾಡೋದು ಯಾರನ್ನ ಮಾಡಬೇಕು, ಇದು ನಮ್ಮಲ್ಲಿರಂತ ಪ್ರಶ್ನೆ. ಜೊತೆಗೆ ಜಿಲ್ಲಾ ವೈದ್ಯಾಧಿಕಾರಿಗಳ ಗಮನ ತಂದ್ರು ಕೂಡ DHOಗೆ ಅವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾರೆ. ಸರಗೂರು ತಾಲೂಕಾಗಿ 7 ವರ್ಷ ಆಗಿದೆ. 7 ವರ್ಷದಲ್ಲಿ ಆಗಿರೋದು ಒಂದ್ 3-4 ಡಿಪಾರ್ಟ್ಮೆಂಟ್ ಇರ್ಬೋದು. ಆದ್ರೂ 2 ಡಿಪಾರ್ಟ್ಮೆಂಟ್ ಈಗ ಹೇಳೋದಲ್ಲ, ಆರೋಗ್ಯ ಇಲಾಖೆಗಳು ಮತ್ತು ರೈತ ಸಂಪರ್ಕ ಏನೋ ಈ ಕೇಂದ್ರ ಇದೆಯೋ ಅದು ಕೂಡ ಸರಿಯಾದ ರೀತಿಗೆ ಸಾರ್ವಜನಿಕರಿಗೆ ಏನು ಸೌಲಭ್ಯ ಸರಿಯಾಗಿ ಆಗ್ತಾ ಇಲ್ಲ. ಸೊ ಇವೆರಡೂ ಶೀಘ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಜೊತೆಗೆ ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇದು ನಾವು ಕಾರ್ಯರೂಪ ಏನು ಪ್ರತಿಭಟನಾ ರೂಪಿಸಲಿಕ್ಕೆ ನಮ್ಗೆ ಅನುವು ಮಾಡ್ಕೊಡ್ಬೇಡಿ. ಆದಷ್ಟು ಬೇಗ ತಕ್ಷಣ 2 ಡಿಪಾರ್ಟ್ಮೆಂಟ್ಗಳನ್ನ ನೀವು ಶುಚಿತ್ವಗೊಳಿಸಿ ಅದರ ಸಾರ್ವಜನಿಕರಿಗೆ ಅನುಕೂಲವಾದಂತ ರೀತಿಯಲ್ಲಿ ನೀವು ಕಾರ್ಯರೂಪ ಸ್ಟಾರ್ಟ್ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.